ಶಾಲೆ TS ಮೈಗನಹಳ್ಳಿ ಶಾಲೆ. ನಿನ್ನ ಹೆಸರು? ಪ್ರತೀಕ್ಷಾ. ಪ್ರತೀಕ್ಷಾ, ನಾನು ನಂಬರ್ಸ್ ಕೊಡ್ತೀನಿ, ಅಷ್ಟು ಕಾಲ್ ತೆಗಿತ್ಯಾ? ಕೊಡು ನಂಬರ್ನ. ನೀನಷ್ಟು ಕಾರ್ಡ್ ತೆಗಿ ಪ್ರತೀಕ್ಷಾ, ಅದರಲ್ಲಿರೋ ಎನ್ಸ್ಕೊಂಡು. 7 ಕಾರ್ಡ್ ತೆಗಿ. 2 ಆಯಿತಾ? ಗುಡ್. ಈ ಥರ ನೀವು ಇವನೊಂದು ನಂಬರ್ ಕೊಡ್ತಾನೆ ಅಷ್ಟು ಕಾರ್ಡ್ಸ್ಗಳನ್ನು ತೆಗಿತೀರಾ. ಈ ಥರ ಆಟ ಆಡ್ತಿದ್ದೀರಾ? ಹಾಂ, ಗುಡ್. ನನ್ನ ಹೆಸರು 3ನೇ ತರಗತಿ ಓದುತ್ತಿದ್ದೇನೆ, JPS ಮೈಗನಹಳ್ಳಿ ಶಾಲೆ. ನನ್ನ ಹೆಸರು ನಿಖಿತಾ, JPS ಮೈಗನಹಳ್ಳಿ ಶಾಲೆ, 3ನೇ ತರಗತಿ ಓದುತ್ತಿದ್ದೇನೆ. ಇವಾಗ ಏನು ಮಾಡ್ತಿದ್ದೀರಾ ನೀವು? ಪದ್ಧತಿ ಮತ್ತು ಇದು ಅಂತಾರಾಷ್ಟ್ರೀಯ ಪದ್ಧತಿ ನೋಡೋಣ. ತೋರಿಸಿ. ಓದಲಿಕ್ಕಿಂತ ನೋಡೋಣ ಎಷ್ಟೆಷ್ಟು ಬಿಲ್ಲೆಗಳಿವೆ ನೋಡು, ಯಾವ ಸ್ಥಾನದಲ್ಲಿದೆ, ಹೆಂಗೆ ಓದ್. 32 ಕೋಟಿ 12 ಲಕ್ಷ. ಹಾಂ, 14,000 ಹಾಂ, 321. ಗುಡ್. ಪದ್ಧತಿ ಸ್ಥಾನಗಳಲ್ಲಿ ಬಿಲ್ಲೆಗಳನ್ನ ಇಡ್ತೀಯಾ ಶ್ರೇಯಿ? ಇಡು. ನೀಟಾಗಿ ಅರೇಂಜ್ ಮಾಡೋ, ಒಂದ್ರ ಮೇಲೆ ಒಂದು ಬಿದ್ದಾವ ನೋಡು. ಸರಿ, ಓದ್ತೀಯ ಲಿಖಿತಾ? ಹಾಂ. 233,421. ಗುಡ್. ಈಗ ರಾಷ್ಟ್ರೀಯ ಪದ್ಧತಿ ಮತ್ತು ಅಂತಾರಾಷ್ಟ್ರೀಯ ಪದ್ಧತಿ ಈ ಚಾರ್ಟ್ ಮೂಲಕ ನಾವು ತಿಳ್ಕೊಬೋದಾ? ನನ್ನ ಹೆಸರು ದುಷ್ಯಂತ್ ಕೊಡಮ್ಮ, ನಾನು 7ನೇ ತರಗತಿ ಓದುತ್ತಿದ್ದೇನೆ, JPS ಮೈಗನಹಳ್ಳಿ ಶಾಲೆ. ನನ್ನ ಹೆಸರು ರಂಜಿತ್ ಗೌಡ MD, ನಾನು 7ನೇ ತರಗತಿ ಓದುತ್ತಿದ್ದೇನೆ, JPS ಮೈಗನಹಳ್ಳಿ ಶಾಲೆ. ಇವತ್ತು ನಾವು ವಿವಿಧ ಥರದ ಆಕೃತಿಗಳನ್ನ ಮಾಡಿ ಅದರ ವ್ಯಾಕರಣದ ಮೊತ್ತವನ್ನು ತಿಳಿಸ್ಕೊಡ್ತೇವೆ. ನೀವು ಫಸ್ಟ್ ಯಾವ್ದು ಮಾಡ್ತಿದ್ದೀರಾ? ಚೌಕ. ತೋರಿಸಿ. ಚೌಕ. ಇಲ್ಲಿ ಎಷ್ಟೆಷ್ಟು ಡಿಗ್ರಿ ಕೋನಗಳಾಗವೆ? ಇಲ್ಲಿ 90. ಟೋಟಲ್ ಎಷ್ಟಾಯಿತು ಒಳಕೋನಗಳ ಮೊತ್ತ? 4 ಶೃಂಗಗಳಲ್ಲೂ 4 ಕೋನಗಳು ಉಂಟಾಗಿವೆ. ಪ್ರತಿಯೊಂದು ಕೋನದ್ದು 90 ಡಿಗ್ರಿ. 90 × 4 360. ಹಾಗಾದರೆ ಚೌಕದ ಒಳಕೋನಗಳ ಮೊತ್ತ 360 ಡಿಗ್ರಿ. ಓಕೆ, ವೆರಿ ಗುಡ್. ಈಗ ನೆಕ್ಸ್ಟ್ ಯಾವ್ದು ಮಾಡ್ತೀರಾ? ಆಯತ. ಓಕೆ, ಮಾಡಿ. ಎಕ್ಸ್ಪ್ಲೇನ್ ಮಾಡಿದ್ನಾ? ಮ್ಯಾಮ್ ಇದು ಮ್ಯಾಮ್ ಯಾಕಿದ್ರು ಅಂತ ಮ್ಯಾಮ್ ಆಯತ. ಮ್ಯಾಮ್ ಇಲ್ಲಿ ಎಲ್ಲ ಒಳಕೋನಗಳು ಮ್ಯಾಮ್ 90 ಡಿಗ್ರಿ ಇರುತ್ತೆ. ಮ್ಯಾಮ್ ಇಲ್ಲಿ ಮ್ಯಾಮ್ 4 ಶೃಂಗಗಳಿವೆ. 90 × 4 ಮ್ಯಾಮ್ 360 ಆಗುತ್ತೆ. ಮ್ಯಾಮ್ ಆಯತದ ಒಳಕೋನ ಮ್ಯಾಮ್ 360 ಡಿಗ್ರಿ. ಓಕೆ, ವೆರಿ ಗುಡ್. ಮ್ಯಾಮ್ ಇಲ್ಲಿ ಮ್ಯಾಮ್ ಇದರ ಗುಣಲಕ್ಷಣ ಬಂದು ಮ್ಯಾಮ್ ಅಭಿಮುಖ ಮ್ಯಾಮ್ ಬಾಹುಗಳು ಮ್ಯಾಮ್ ಸಮವಾಗಿರುತ್ತವೆ. ಇದು ಮತ್ತೆ ಈ ಮ್ಯಾಮ್ ಬಾಹು ಮ್ಯಾಮ್ ಸಮವಾಗಿದೆ. ಮ್ಯಾಮ್ ಈ ಬಾಹು ಮತ್ತೆ ಮ್ಯಾಮ್ ಈ ಬಾಹು ಸಮವಾಗಿರುತ್ತೆ. ಮ್ಯಾಮ್ ಆಯತದಲ್ಲಿ ಮ್ಯಾಮ್ 4 ಕೋನಗಳಿರ್ತವೆ. ಮ್ಯಾಮ್ ಕೋನಗಳಲ್ಲಿ ಮ್ಯಾಮ್ ಎಲ್ಲಾದರೂ ಸಮವಾಗಿರ್ತವೆ. ಎಷ್ಟು ಡಿಗ್ರಿ ಸಮವಾಗಿರ್ತದೆ ಪ್ರತಿಯೊಂದು? ಮ್ಯಾಮ್ ಎಲ್ಲ ಕೋನದಲ್ಲೂ ಮ್ಯಾಮ್ 90 ಡಿಗ್ರಿ ಇರುತ್ತೆ. ಓಕೆ, ವೆರಿ ಗುಡ್.
ಚೌಕದಲ್ಲಿ ಗುಣಲಕ್ಷಣ ಹೇಳ್ಬೋದಪ್ಪ ನೀನು? ತೋರಿಸು ಬೇಗ. ನಮ್ಮ ಚೌಕದಲ್ಲಿ ಮ್ಯಾಮ್ ಎಲ್ಲ ಭಾಗಗಳು ಸಮನಾಗಿರ್ತವೆ. ಮ್ಯಾಮ್ ಪ್ರತಿಯೊಂದು ಕೋನದಲ್ಲೂ ಸಹ ಮ್ಯಾಮ್ 90 ಡಿಗ್ರಿಯನ್ನು ಹೊಂದಿರುತ್ತೆ. ಈಗ ಆಯತ ಮತ್ತು ಚೌಕಕ್ಕಿರುವ ವ್ಯತ್ಯಾಸ ಹೇಳ್ಬೋದಾ? ಮ್ಯಾಮ್ ಅಲ್ಲಿ ಮ್ಯಾಮ್ ಅದು ಮ್ಯಾಮ್ ಅಭಿಮುಖ ಭಾಗಗಳು ಮಾತ್ರ ಸಮನಾಗಿರ್ತವೆ. ಮ್ಯಾಮ್ ಇಲ್ಲಿ ಮ್ಯಾಮ್ ಎಲ್ಲ ಭಾಗಗಳು ಸಮನಾಗಿರ್ತವೆ. ಹಾಗಾದ್ರೆ ನಾನು ಕೇಳೋ ಇನ್ನೊಂದು ಪ್ರಶ್ನೆ ಏನಂದರೆ, ಚೌಕದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರಲ್ವಾ? ಹಾಂ, ಅಲ್ಲಿ ಆದರೆ ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರ್ತವೆ, ಇಲ್ಲಿ ಎಲ್ಲ ಬಾಹುಗಳು ಸಮನಾಗಿರ್ತವೆ. ಕೋನಗಳ ಬಗ್ಗೆ ಬಂದಾಗ ಮ್ಯಾಮ್ ಪ್ರತಿಯೊಂದು ಕೋನ ಸಹ ಮ್ಯಾಮ್ 90 ಡಿಗ್ರಿ ಇರುತ್ತೆ. ಮ್ಯಾಮ್ ಅಲ್ಲೂ ಸಹ ಮ್ಯಾಮ್ ಪ್ರತಿಯೊಂದು ಕೋನ 90 ಡಿಗ್ರಿ ಇರುತ್ತೆ. ಓಕೆ, ವೆರಿ ಗುಡ್. ಈಗ ಆಯತ ಚೌಕದ ವ್ಯತ್ಯಾಸ ಈಸಿಯಾಗಿ ಅರ್ಥ ಮಾಡ್ಕೋಬೋದಾ ಇದರಿಂದ? ಹಾಂ. ನನ್ನ ಹೆಸರು ಮಾನೆ, 1ನೇ ತರಗತಿ ಓದುತ್ತಿದ್ದೇನೆ. GSPS ಮೈಗನಹಳ್ಳಿ ಶಾಲೆ. ಸಮಾಂತರ ರೇಖೆ ಇದೆ. ಇದರ ಮೇಲೆ ಒಂದು ಛೇದಕ ರೇಖೆ ಉಂಟಾಗಿದೆ. ಇಲ್ಲಿ ಉಂಟಾಗಿರುವ ಕೋನಗಳನ್ನು ತಿಳಿಯೋಣ. ಇಲ್ಲಿ ಮತ್ತು ಇಲ್ಲಿ ನೀಲಿ ಕಲರ್ ಇದೆ. ಇಲ್ಲಿಂದ ಇಲ್ಲಿಗೆ ಝೆಡ್ ಆಕಾರದಲ್ಲಿದೆ. ಇದನ್ನ ಪರಿಹಾರ ಕೋನಗಳು ಎನ್ನುತ್ತಾರೆ. ಇವು ಸಮನಾಗಿರ್ತಾವ? ಮ್ಯಾಮ್ ಇನ್ನೊಂದು ರೂಪದ ಕೋನ ಮ್ಯಾಮ್ ಇಲ್ಲಿ ಒಂದು ಕೇಸರಿ ಮತ್ತು ಇಲ್ಲೂ ಕೇಸರಿ ಇದೆ. ಮ್ಯಾಮ್ ಇದು ಎಫ್ ಆಕಾರದಲ್ಲಿದೆ. ಮ್ಯಾಮ್ ಇದನ್ನು ಅನುರೂಪ ಕೋನ ಎನ್ನುತ್ತಾರೆ. ಇವು ಸಮನಾಗಿರ್ತಾವ? ಹಾಂ ಹಾಂ. ಇಲ್ಲಿ 2 ಹಸಿರು ಕಲರ್ ಕಾಣಿಸ್ತಿದ್ದೀವಲ್ಲ, ನಾವು ಮ್ಯಾಮ್ 2 ಶೃಂಗ ಅಭಿಮುಖ ಕೋನಗಳು ಅಂತ ಕರೀತಾರೆ. ಅವು ಸಮನಾಗಿರ್ತಾವ? ಹಾಂ. ಹಾಗಾದ್ರೆ ಇದು ಕೇಸರಿ ಮತ್ತು ನೀಲಿ ಇವು ಶೃಂಗಾಭಿಮುಖನೇ ತಾನೆ? ಹಾಗಾದ್ರೆ ಅವು ಸಮನಾಗಿರ್ತಾವ? ಈಗ ನಾವು 3 ರೀತಿ ಕೋನ ನೋಡಿದ್ವಿ. ಒಂದು ಪರ್ಯಾಯ ಕೋನ, ಇನ್ನೊಂದು ಅನುರೂಪ ಕೋನ ಮತ್ತು ಶೃಂಗಾಭಿಮುಖ ಕೋನ. ಓಕೆ, ಇವು ಸಮಾಂತರ ರೇಖೆ ಮತ್ತು ಛೇದಕ ರೇಖೆಗಳಿಂದ ಉಂಟಾದ 3 ರೀತಿಯ ಕೋನಗಳ ಬಗ್ಗೆ ನೋಡಿದ್ವಿ ಅಲ್ವಾ? ತ್ರಿಭುಜ 3 ಭಾಗಗಳಿವೆ. 1 2 3 ಶೃಂಗಗಳಿವೆ. 3 ಕೋನಗಳಿವೆ. ಚೌಕ 2 3 4. 1 2 3 4 ಶೃಂಗಗಳು. ಶೃಂಗ. ಕೋನಗಳು ಇದು ಕೋನ, ಇದು ಕೋನ, ಇದು ಕೋನ, ಇದು ಕೋನ. 4 ಕೋನಗಳು. ಆಯತ. ಎಷ್ಟು ಬಾಹುಗಳಿವೆ? 1 2 3 4. ಯಾವ್ಯಾವ ಸಮಬಾಹುಗಳು? ಇವೆರಡು. ಮತ್ತೆ ಇವೆರಡು. ಗುಡ್. ಮತ್ತೆ ಶೃಂಗಗಳೆಷ್ಟವೆ? 1 2 3 4. ಕೋನಗಳೆಷ್ಟವೆ? 1 2 3 4. 4 ಕೋನಗಳು. ಆಯತಕ್ಕೂ 4 ಕೋನಗಳು, ಚೌಕಕ್ಕೂ 4 ಕೋನಗಳು. ತ್ರಿಭುಜದಲ್ಲಿ ಎಷ್ಟು ಕೋನ? 1 2 3. 3. ಗುಡ್. ನನ್ನ ಹೆಸರು ದರ್ಶನ್, GSPS ಮೈಗನಹಳ್ಳಿ 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಹೆಸರು ಶಮಂತ್, ನಾನು 6ನೇ ತರಗತಿ ಓದುತ್ತಿದ್ದೇನೆ. GSPS ಮೈಗನಹಳ್ಳಿ ಶಾಲೆ. ಬಿಂದುವಿಂದ ಪರಿಧಿಯ ಬಿಂದು ಮೇಲೆ ಹಾಕಿದ್ರೆ ತ್ರಿಜ್ಯ ಎನ್ನುತ್ತಾರೆ. ಬಿಂದುವಿನ ಸೇರಿಸ್ತದೆ. ಅದಕ್ಕೆ ಕೇಂದ್ರ ಬಿಂದು ಹಾದಿ ಹೋಗುತ್ತೆ, ಅದು ವ್ಯಾಸ ಎಂದು ಕರೀತೇವೆ. ಅಂದರೆ ವೃತ್ತದ ಪರಿಧಿಯ 2 ಬಿಂದುಗಳನ್ನು ಸೇರಿಸ್ತದೆ ಮತ್ತು ಕೇಂದ್ರ ಬಿಂದುವಿನಿಂದ ಹಾದು ಹೋಗುವ ರೇಖೆಯನ್ನು ವ್ಯಾಸ ಅಂತ ಹೇಳ್ತೀವಿ. ವೃತ್ತದ ಪರಿಧಿ 2 ಬಿಂದುಗಳು ಸೇರಿಸುವ ರೇಖೆಯನ್ನು ಎನ್ನುವರು. ಈಗ ನಾವು ವೃತ್ತಗಳ ಬೇರೆ ಬೇರೆ ಭಾಗಗಳನ್ನು ನೋಡಬಹುದು. ನನ್ನ ಹೆಸರು ಉದಯ್ ಕುಮಾರ್, GSPS ಮೈಗನಹಳ್ಳಿ 6ನೇ ತರಗತಿ ಓದುತ್ತಿದ್ದೇನೆ. ಇವತ್ತು 3 ಆಯಾಮದ ಆಕೃತಿಗಳನ್ನು ತಿಳಿಸಿಕೊಡುತ್ತೇನೆ. ಇದು ಚೌಕಗಣ, ಇದು ಆಯತಗಣ, ಇದು ಗೋಳ, ಇದು ಚೌಕಪಾದ ಪಿರಮಿಡ್, ಇದೇನು ಶಂಕು, ಕೋನ ಅಂತಾನು ಹೇಳ್ತಾರಲ್ಲ. ಇದರಲ್ಲಿ ಮುಖಗಳು ತೋರಿಸ್ತೀನಿ. 1
2 3 4 5 6 ಆಮೇಲೆ ಅಂಚುಗಳು ಹಾಂ 1 2 3 4 5 6 7 8 9 10 11 12 ಶೃಂಗಗಳು ಶೃಂಗಗಳು 1 2 3 4 5 6 7 8 ತೋರಿಸ್ಬೋದಾ ಈಗ? ಎಸ್ ಮ್ಯಾಮ್ ಮುಖಗಳು ತೋರಿಸ್ತೀನಿ 1 2 3 4 5 6 ಅಂಚುಗಳು 1 2 3 4 5 6 7 8 9 10 11 12 ಶೃಂಗಗಳು ಶೃಂಗಗಳು 1 2 3 4 5 6 7 8 ಹೇಳ್ಬೋದಾ? ಎಸ್ ಮ್ಯಾಮ್ ಮುಖಗಳು 1 2 3 ಅಂಚುಗಳು 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 ಇದ್ರ ಸುತ್ತ ಇದ್ದಾವಲ್ಲ ಮೇಲೆ ಅಂಚುಗಳು ಕೆಳಗೊಂದು ಮೇಲೊಂದು 2 ಅಂಚುಗಳು. ಶೃಂಗಗಳು ಇದಾವಾ? ಇಲ್ಲ ಗುಡ್. ಏನು ಹೇಳ್ತೀಯ ರಚಿತ್? ಏನ್ಸು ನೋಡೋಣ. ಅವು ಕೆಂಪ್ರವ ಹತ್ತಿದಾವ? ಹತ್ತಿದ್ದಾವೆ. ಬಿಳಿವು 10 ಹೂವು ಹತ್ತೆ. ಹಂಗಾರೆ ಎಷ್ಟಾಯ್ತು ಇಲ್ಲಿಗೆ? 10 20 30 40 50 60 70 80 90 100. ಹಂಗಾರೆ ಟೋಟಲ್ ಈ ಒಂದು ಸರದಲ್ಲಿ ಎಷ್ಟು ಮನಿಗಳಿವೆ? ಎಷ್ಟಾಯಿತು? ಗುಡ್. ಇದರಲ್ಲಿ ಎಷ್ಟಿದಾವೆ ಏನ್ಸ್ ನೋಡೋಣ. 1 2 3 4 5. 5ರವು ಎಷ್ಟು ಗುಂಪು ನೋಡಿಲಿ? ಇವು 5 1 2 3 4. ಸೊ 5 4 ಸರ್ತಿ ಇದಾವ? 5 4 ಎಷ್ಟಪ್ಪ? 20. ಗುಡ್. 5 4 20. ಈ ರೀತಿ ಎನ್ಸಿದಾಗ ನೋಡಿ ಇವು 20 ಇದಾವ ನೋಡ್ಕೊ. 1 2 3 4 5 6 7 8 9 10 11 12 13 14 15 16 17 18 19 20. ನೋಡು ಇವು ಈಸಿಯಾಗಿ ಅಂದರೆ 5 4 ಸರ್ತಿ. ಸೊ 5 4 20. ಈಸಿಯಾಗಿ ಈ ರೀತಿನೂ ಎನ್ಸ್ಕೋಬೋದಾ? ಹೇಳ್ಬೋದಾ? ಇವು ಎಷ್ಟಿವು? 10ರವು ಒಂದು ಗುಂಪು. ಅಂಥವು ಎಷ್ಟು ಗುಂಪಿದ್ದಾವೆ? 1 2 3 4 5 6 7 8 10. ಹಾಗಾದರೆ 10ರವು ಎಷ್ಟು ಗುಂಪು? 10 10 ಈ ರೀತಿ ಈಸಿಯಾಗಿ ಎನ್ಸ್ಕೋಬೋದಾ ನಾವು? ಈಗ 1 2 3 ಅಂತ ಎನ್ಸ್ಕೊಂಡು ಹೋಗೋದಕ್ಕಿಂತ ಈಗ 1 2 ಅಂತ ಎನ್ಸ್ಕೊಂಡು ಹೋದ್ರು 100 ಇರ್ತವೆ ಅಲ್ವಾ? ಅದ್ರ ಬದಲಾಗಿ ನಾವು 10ರವು 10 ಗುಂಪಾದರೆ 10 100 ಆ ರೀತಿನೂ ಎನ್ಸ್ಕೋಬೋದು ಅಲ್ವಾ? ಹೆಸರು ಪಿತಂಕಡ GSPS ಮೈಗನಹಳ್ಳಿ 6ನೇ ತರಗತಿ ಓದುತ್ತಿದ್ದೇನೆ. ನಾನಿವಾಗ ಭಿನ್ನರಾಶಿ ಕುರಿತು ಹೇಳುತ್ತಿದ್ದೇನೆ. ತೋರಿಸ್ತೀಯೇನು ಹೆಂಗೆ? ಮ್ಯಾಮ್ ಇಲ್ಲೊಂದು ವೃತ್ತ. ಇದರಲ್ಲಿ ಮ್ಯಾಮ್ 8 ಭಾಗಗಳಿವೆ ಮ್ಯಾಮ್. 1 2 3 4 5 6 7 8 ಮ್ಯಾಮ್. ಇದರಲ್ಲಿ ಮ್ಯಾಮ್ ಎಲ್ಲ ಭಾಗಗಳು ಸಮಾನಾಗಿರುತ್ತೆ ಮ್ಯಾಮ್. ಎಕ್ಸಾಂಪಲ್ಗೆ ಮ್ಯಾಮ್ ಇವು 2 ಸಮಭಾಗಗಳ? ಎಸ್ ಮ್ಯಾಮ್. ಓಕೆ, ಅದು ಮತ್ತೆ ಸೆಟ್ ಮಾಡು. ಮತ್ತೆ ಇಲ್ಲಿ 1/8 ಅಂತ ಯಾಕೆ ಬರ್ದವ್ರೆ ಮ್ಯಾಮ್? ಯಾಕಂದ್ರೆ ಮ್ಯಾಮ್ ಎಲ್ಲ ಭಾಗಗಳು ಮ್ಯಾಮ್ ಸಮವಾಗಿದೆ. ಹಾಂ. ಒಂದು ವೃತ್ತದಲ್ಲಿ 8 ಭಾಗಗಳು ಸಮನಾಗಿವೆ, ಅದಕ್ಕೆ ಇದನ್ನು 1/8 ಎನ್ನುತ್ತಾರೆ. ಒಂದು ಅಂಶ 8 ಛೇದ. ಇದನ್ನ ಭಿನ್ನರಾಶಿ ರೂಪದಲ್ಲಿ ಹೇಳ್ತೀವಿ ಅಲ್ಲ. ಒಂದೇ ವೃತ್ತದಲ್ಲಿ 8 ಸಮಭಾಗಗಳು, ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ 1/8. ಇದೇ ರೀತಿ ಇನ್ನೊಂದು ತೋರಿಸ್ಬೋದಾ? ಮ್ಯಾಮ್ 1/6. ಅದನ್ನು ಹೆಂಗೆ ಹೇಳು ನೋಡೋಣ. ಹಿಂಗೆ ತೆಗ್ದಿಡು. ಇಲ್ಲಿ 1ರಲ್ಲಿ 8 ಭಾಗ ಇರ್ತಾವ ಮ್ಯಾಮ್? 6 ಭಾಗಗಳು. ಯಾಕೆ ಮ್ಯಾಮ್? ಯಾಕಂದ್ರೆ ಮ್ಯಾಮ್ ಇಲ್ಲಿ ಮ್ಯಾಮ್ 1/6 ಐತೆ ಮ್ಯಾಮ್. 1/6 ಇರೋದ್ರಿಂದ ಒಂದು ವೃತ್ತದಲ್ಲಿ 6 ಸಮಭಾಗಗಳು. ಇದೇ ರೀತಿ ನಾವು ಬೇರೆ ಬೇರೆ ವೃತ್ತದಲ್ಲಿ ಅಥವಾ ಬೇರೆ ಬೇರೆ ವಸ್ತುಗಳಲ್ಲಿ ಸಮಭಾಗಗಳನ್ನು ಮಾಡಿ ಭಿನ್ನರಾಶಿಗಳನ್ನು ಬರಿಬೋದು. ಇಲ್ಲಿ ಬೇರೆ ಬೇರೆ ವಸ್ತುಗಳಲ್ಲಿ ಸಮಭಾಗಗಳನ್ನು ಮಾಡಿ ಭಿನ್ನರಾಶಿ ರೂಪದಲ್ಲಿ ಹೇಳಬಹುದು. ಓಕೆ. ಚಂದನಗೌಡ GSPS ಮೈಗನಹಳ್ಳಿ ಶಾಲೆ 6ನೇ ತರಗತಿ ಓದುತ್ತಿದ್ದೇನೆ. ಏನಪ್ಪ ಇವು? ಇದು 1000 ಮಿಲಿಲೀಟರ್, ಹಂಗಂದ್ರೆ 1 ಲೀಟ್ರು.
ಇದು 500 ಮಿಲಿಲೀಟರ್ ಹಂಗಂದ್ರೆ ಅರ್ಧ ಲೀಟ್ರು. ಇದು 250 ಮಿಲಿಲೀಟರ್ ಹಂಗಂದ್ರೆ ಕಾಲು ಲೀಟರ್ಗಳು. ಇದು 150 ಮಿಲಿಲೀಟರ್. ಇದು 50 ಮಿಲಿಲೀಟರ್. ಇದು 25 ಮಿಲಿಲೀಟರ್. ಇದು ಕಾಲು ಲೀಟ್ರ್ಗಳು ಒಂದಲ್ಲ, ಕಾಲು ಲೀಟ್ರ್ಗಳಿದೆಯಾ ಇಲ್ಲ ರೀ? ಇಲ್ಲ, ಕಾಲು ಲೀಟರ್ ಅಷ್ಟೇ. ಕಾಲು ಲೀಟರ್. ಹಾಂ, ಈಗ ಕಾಲು ಲೀಟ್ರಿಂದ ಎಷ್ಟು ಸರಿ ಹಾಕಿದ್ರೆ ಇದು 1 ಲೀಟ್ರ್ ಆಗುತ್ತೆ? 4 ಬಾರಿ. ಎಷ್ಟು ಬಾರಿ? 4 ಬಾರಿ ಹಾಕಿದ್ರೆ ಆಗುತ್ತೆ. ಹಾಂ, ಇದು ಅರ್ಧ ಲೀಟ್ರಿಂದ 1 ಲೀಟ್ರ್ ಫುಲ್ ಮಾಡ್ಬೇಕಾರೆ 2 ಬಾರಿ. ಗುಡ್. ಅದೇ ಥರ ಕಾಲು ಲೀಟ್ರನ್ನ ನೀನು ಇವುಗಳಿಂದ ತುಂಬಿಸ್ಕೋಬೇಕು. ಹೆಂಗೆ ಮಾಡ್ತೀಯಾ? ಇದರಿಂದ ಮ್ಯಾಮ್ 2 ಸತಿ ಹಾಕಿ ಮ್ಯಾಮ್ ಮತ್ತೆ ಇದನ್ನು ಅರ್ಧ ಹಾಕ್ತೀನಿ. ಅರ್ಧ ಹೆಂಗೆ ಹಾಕ್ತೀಯಾ? ಇದರಲ್ಲಿ ಅರ್ಧ ಹಾಕ್ತೀಯಾ ಅಥವಾ 50 ಬಳಸ್ಕೊಂತೀಯಾ? 50 ಬಳಸ್ಕೊತೀನಿ. ಗುಡ್. ಈ ರೀತಿ ನಾವು ಬೇರೆ ಬೇರೆ ವಸ್ತುಗಳನ್ನು, ದ್ರವ ವಸ್ತುಗಳನ್ನು ಅಳತೆ ಮಾಡೋಕ್ಕೆ ಉಪಯೋಗ ಆಗ್ತವೆ ಅಲ್ಲ? ಏನೇನು ಅಳಿಬೋದು ಇದರಲ್ಲಿ? ದ್ರವ ರೂಪಗಳು ಯಾವ್ಯಾವ ವಸ್ತುಗಳು? ನೀರು, ಎಣ್ಣೆ, ಅದಾದ್ಮೇಲೆ ಪೆಟ್ರೋಲ್, ಪೆಟ್ರೋಲ್ ಇದು ಮಾಡ್ಬೋದು ಮ್ಯಾಮ್. ಡೀಸೆಲ್. ನಿಮ್ಮ ಮನೇಲಿ ಹಸ ಆಯ್ತಾ? ಹಾಲನ್ನು ಕೂಡ ಅಳಿಬೋದು. ಓಕೆ. ಉಪಯೋಗವಾದ ವಸ್ತುಗಳಿವು? ಹೌದು, ಉಪಯೋಗ ಆಗುವ ವಸ್ತುಗಳು. ಗಣಿತ, ಇದರಲ್ಲಿ ಏನು ಗಣಿತ ಬಂತು? ಇದರಲ್ಲಿ ಎಷ್ಟು ಲೀಟ್ರು ಅಂತ ತಿಳ್ಕೊಬೋದು. ಅದು ಇಲ್ದೇನೆ ಹಾಗೆ ಹಾಕ್ಬಿಟ್ರೆ ಗೊತ್ತಾಗಲ್ಲ ಮ್ಯಾಮ್. ಹೆಚ್ಚು ಕಮ್ಮಿ ಆಗ್ಬೋದು ಮ್ಯಾಮ್. ನಾವು ಕಮ್ಮಿ ಹಾಕಿರ್ತೇವೆ, ಅವ್ರು ಮ್ಯಾಮ್ ಜಾಸ್ತಿ ದುಡ್ಡು ಕೊಡ್ಬೋದು ಮ್ಯಾಮ್. ಜಾಸ್ತಿ ಹಾಕಿದೀವಿ ಅನ್ಕೊಂಡ್ರೆ 1 ಲೀಟ್ರ್ ಹಾಕಿದೀವಿ ಅನ್ಕೊಂಡ್ರೆ ಮ್ಯಾಮ್ ಅರ್ಧ ಲೀಟ್ರ್ ಹಾಕಿದ್ದೀವಿ 500 ಲೀಟ್ರು. 1 ಲೀಟ್ರ್ ಹಾಕಿರ್ತೀವಿ ಅನ್ಕೊಂಡ್ರೆ ಮ್ಯಾಮ್ ಜಾಸ್ತಿ ಮ್ಯಾಮ್ 1 ಲೀಟ್ರು ಮ್ಯಾಮ್ ದುಡ್ಡು ಕೊಡ್ಬೋದು. ಹಂಗೆ ಮಾಡೋಕ್ಕೆ ಚಾನ್ಸ್ ಐತಾ ಅಥವಾ ನೀನೇ ಕಡಿಮೆ ಆಗಿ ಜಾಸ್ತಿ ದುಡ್ಡು ತೊಗೋಬೋದಾ? ಒಬ್ರೊಬ್ರು ಮ್ಯಾಮ್ ಆ ರೀತಿನೂ ಮಾಡ್ತಾರಲ್ಲ. ಎಸ್ ಮ್ಯಾಮ್. ಹಂಗೆ ಆಗಬಾರ್ದು ಅಂದರೆ ಅಳತೆ ಮಾನಗಳು, ಪ್ರಮಾಣಗಳು ಬೇಕಾಗ್ತವೆ. ಎಸ್ ಮ್ಯಾಮ್. ಹ್ಞೂ. ನನ್ನ ಹೆಸರು ಶರಣ್ಯಗೌಡ, 4ನೇ ತರಗತಿ ಓದುತ್ತಿದ್ದೇನೆ, GHPS ಮೈಗೋನಹಳ್ಳಿ ಶಾಲೆ. ನನ್ನ ಹೆಸರು ಸಾಮಿಕಲ್, 4ನೇ ತರಗತಿ ಓದುತ್ತಿದ್ದೇನೆ, GHPS ಮೈಗೋನಹಳ್ಳಿ. ನಾವು ಮಾಡ್ತಿರೋದು ದಶಮಾಂಶ ಸ್ಥಾನ ಬೆಲೆ ಸೂಚಕ. ತೋರಿಸಿ ಹೆಂಗೆ? ಇದು ಬಿಡಿ 10,000 ಅದೆಲ್ಲ ಮಾಮೂಲಿ ಓದಬೇಕು. ಬಿಂದು ಇದ್ದಾದ್ಮೇಲೆ ದಶಮಾಂಶ ಶತಾಂಶ. ಹಾಂ ಹಾಂ. ಈಗ ಬಿಲ್ಲೆಗಳನ್ನ ಇಟ್ಬಿಟ್ಟು ಓದ್ಬೋದಾ? ತೋರಿಸಿ. ಇನ್ನಷ್ಟು ಬಿಲ್ಲೆಗಳು ಬೇಕಾದ್ರೆ ತಗೊಳ್ಳಿ, ಅದು ಕೊಡ್ರು. 1321.41. ಯಾವಾಗಲೂ ಬಿಂದು ಆದಮೇಲೆ ಸಂಖ್ಯೆ ರೂಪದಲ್ಲಿ ಓದಬಾರ್ದು, ಅಂಕಿ ರೂಪದಲ್ಲೇ ಓದಬೇಕು. ಓಕೆ, ಗುಡ್. ಈ ಥರ ನಾವು ಬೇರೆ ಬೇರೆ ಬಿಲ್ಲೆಗಳನ್ನು ಬೇರೆ ಬೇರೆ ಸ್ಥಾನದಲ್ಲಿ ಇಟ್ಬಿಟ್ಟು ಓದ್ಬೋದು. ಬೇರೆ ಬೇರೆ ಸಂಖ್ಯೆಗಳ ಬಿಲ್ಲೆಗಳನ್ನ ಇಟ್ಬಿಟ್ಟು ಓದ್ಕೋಬೋದಲ್ಲ. ಈ ಚಾರ್ಟ್ ತುಂಬ ಹೆಲ್ಪ್ಫುಲ್ ಆಗಿದೆಯಲ್ಲ. ಓಕೆ. ನನ್ನ ಹೆಸರು ದಲಿತ್ ಗೌಡ, GHPS ಮೈಗೋನಹಳ್ಳಿ ಶಾಲೆ 3ನೇ ತರಗತಿ ಓದುತ್ತಿದ್ದೇನೆ. ಧನುಷ್ 2ನೇ ತರಗತಿ GHPS ಮೈಗೋನಹಳ್ಳಿ. ಏನು ಮಾಡ್ತಿದ್ದೀರಾ? ಟ್ಯಾನ್ಗ್ರಾಮ್ ಕೊಟ್ಟಿದ್ದಾರೆ, ಬೇರೆ ಬೇರೆ ಆಕೃತಿಗಳಿಂದ ಅದನ್ನು ಪೂರ್ಣಗೊಳಿಸುತ್ತೇವೆ. ಓಕೆ, ಮಾಡಿ ನೋಡೋಣ. ತೋರಿಸಿ. ಓಕೆ, ಡನ್. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರೋ ಅವ್ರಿಗೆ. ನನ್ನ ಹೆಸರು ಯಮುನಾ, GHPS ಮೈಗೋನಹಳ್ಳಿ 6ನೇ ತರಗತಿ ಓದುತ್ತಿದ್ದೇನೆ. ಈಗ ಏನು ಮಾಡ್ತೀಯಾ? ಬೇರೆ ಆಕೃತಿಗಳನ್ನ ಜೋಡಿಸಿ ಒಂದು ದೊಡ್ಡ ಆಕೃತಿ ಮಾಡ್ತೇವೆ. ತೋರಿಸು. ನಾವು ಇವೆರಡು ತ್ರಿಭುಜ, ಇವೆರಡನ್ನೂ ಸೇರಿಸಿದ್ರೆ ಒಂದು ಆಕೃತಿ ಆಗಿತ್ತು. ನಾವು ಈ ಆಕೃತಿ ಹೆಸರು ಕೈಟ್. ನೆಕ್ಸ್ಟ್ ಮತ್ತೊಂದು. ಇದರ ಹೆಸರು ವೃತ್ತ. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು? ಬೇರೆ ಬೇರೆ ಆಕೃತಿಗಳನ್ನ ಜೋಡಿಸ್ಕೊಂಡು ಬೇರೆ ಬೇರೆ ಆಕೃತಿಗಳನ್ನು ಮಾಡ್ಬೋದಲ್ಲ ಇದ್ರ ಎದುರು. ಓಕೆ.